ಓಡ್ ಬಾರಪ್ಪ ಬರೀ ಇದೇ ಆಗೋಯ್ತು ಅಂತ ಕಬಡ್ಡಿ ಅಕ್ಕ ಕಬಡ್ಡಿ ಎಬ್ಬಿ ಕಬಡ್ಡಿ ಕಬಡ್ಡಿ ಎಬ್ಬಿ ಏನಾಯ್ತು ಏನಾಯ್ತು ನಿಮಿಷ ಬರ್ತೀನಿ ಬರ್ತೀನಿ ಅಲ್ಲಿ ಬ್ರೋ ನೀಡ್ತಾ ಬರೋ ಈಗ ಏನಾಯ್ತು ಅಲ್ಲಿ ಬ್ರೋ ವಿಷ ಕೊಡು ಬಿದ್ದೋಗಿದ್ದಾರೆ ಇಲ್ಲ ಕಾಪಾಡಿ ಕಾಪಾಡಿ ಅಂತ ಕೂಗ್ತಾ ಇದ್ದಾರೆ ಹೌದೇನೋ ರೆಡಿ ಆಗಿದ್ರೆ ಹೋಗೋಣ ಏಯ್ ನಿಂತ್ಕೊಳ್ರು ಏನ್ ಮಾಡಕ್ ಹೊರಟಿದ್ದೀರಾ ನಾವು ಸ್ಟೂಡೆಂಟ್ಸ್ ಅಮ್ಮ ಮನೇಲೂ ಹೇಳ್ದೆ ಕೇಳ್ದೆ ಇಲ್ಲಿಗೆ ಬಂದಿದೀವಿ ಅದಕ್ಕೆ ತೆಪ್ಪಗಿರ್ಬೇಕು ಅವ್ರಿಗೆ ಸಹಾಯ ಮಾಡಕ್ ಹೋಗಿ ನಾವು ಕಷ್ಟದಲ್ಲಿ ಸಿಕ್ಕಾಕೊಳಕಾಗತ್ತಾ ಏಯ್ ರಾಹುಲ್ ಹೇಳ್ತಾರದ್ ಕರೆಕ್ಟು ರೋಡಲ್ಲಿ ಹೋಗ್ತೀರಾ ಮಾರೇಣ ಮನೇಲಿ ಕರ್ಕೊಂಡ್ಬಂದು ಹಿಡ್ಕೊಳಕ್ಕಾಗಲ್ಲ ಸುಮ್ನೆ ಇಲ್ಲಿಂದ ಹೊರಡೋಣ ಬೇಗ ಏನೋ ಮಾತಾಡ್ತಿದ್ಯಾ ನೀನು ಮನುಷ್ಯನಾಗಿ ಇನ್ನೊಂದು ಮನುಷ್ಯನ ಪ್ರಾಣ ಹೋಗ್ತಿದೆ ಸುಮ್ನೆ ಹೋಗಕ್ಕಾಗತ್ತಾ ಬರೋ ಸಹಾಯ ಮಾಡೋಣ ಯಾಕ್ರೋ ಈ ತರ ಕ್ರೂಯಲ್ ಆಗಿ ಬಿ ಮಾಡ್ತಾ ಇದೀರಾ ನಾನಂತೂ ಇವರಿಬ್ಬರ ಜೊತೆಗೆ ಸಹಾಯ ಮಾಡಕ್ಕಂತೂ ಹೋಗ್ತೀನಿ ಹೋಗು ಅವಾಗ ಕೋರ್ಟ್ ಕೇಸು ಪೊಲೀಸ್ ಕೇಸ್ ಅಂತ ಬರುತ್ತಲ್ಲ ಅವಾಗ ವರ್ಷಾನ್ಗಟ್ಲೆ ಅಲಿಬೇಕಾಗುತ್ತೆ ಲವ್ ಅದಕ್ಕೆಲ್ಲ ಎದ್ರಕೊಂಡು ಸಹಾಯ ಮಾಡದೇ ಇರಕ್ಕಾಗುತ್ತೇನೋ ಅಡಿಯಾಗಿ ನೀವು ಹೋಗೋಣ ಸಾರಿ ಮಗ ಅವಳು ಹೇಳ್ತಾ ಇರೋದು ಕರೆಕ್ಟೇ ನಮ್ಮ ಮನೇಲಿ ನಂಗೆ ಓದಿಸ್ತಾ ಇರೋದು ಹೆಚ್ಚು ಅದರಲ್ಲೂ ಕೋರ್ಟು ಕಚೇರಿ ಅಂತ ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ ಈಗ ಸದ್ಯಕ್ಕೆ ನಮ್ಮ ಹತ್ರ ದುಡ್ಡು ಬೇರೆ ಇಲ್ಲ ನಾನೇ ಹೋಗ್ತೀನಿ ಲವ್ ಬಾರೋ ಇಲ್ಲಿ ನೀನೊಬ್ನೇ ಹೋಗ್ತೀಯಾ ಅಕಸ್ಮಾತ್ ಅವ್ರು ಸತ್ತೋಗ್ತಾರೆ ಆಗ ಆ ಕೇಸ್ ನಿನ್ ಮೇಲೆ ಬರುತ್ತೆ ಏನ್ ಮಾಡ್ತೀಯಾ ಧೀರಜ್ ಅದಕ್ಕೆ ನಾನು ಹೇಳಿದ್ದು ಎಲ್ಲ ಒಟ್ಟಿಗೆ ಬಂದಿದ್ದೀವಿ ಒಟ್ಟಿಗೆ ಹೋಗೋಣ ಸುಮ್ನೆ ಹೀರೋ ಹೋಗಿ ಕೊಲೆಗಾರ ಆಗ್ಬೇಡ ನನ್ ಮಾತು ಕೇಳು ಕರೆಕ್ಟ್ ಕಾಣು ನೀವೆಲ್ಲ ಏನಾದ್ರೂ ಮಾಡಿ ಆದ್ರೆ ನನ್ ಮನ್ಸಾಕ್ಷಿ ಮಾತ್ರ ಒಪ್ತಾ ಇಲ್ಲ ನಾನು ಹೆಲ್ಪ್ ಮಾಡೇ ಮಾಡ್ತೀನಿ ಇವ್ನ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಎತ್ತಾಕಲ್ರಿ ಅವನ್ನ ಹೋಗದ ಬಿಟ್ರಲ್ಲ ಅರ್ಥ ಮಾಡ್ಕೊಳ್ರ ಬಿಟ್ರ ಅಂತೂ ಚುಪಾರಸ್ತು ಮಾಡ್ಬಿಡ್ರಿ ನೀವಿಬ್ರು ಲವ್ ಮಾಡ್ತಾರೋ ವಿಷಯ ಹೇಳಲೇ ಇಲ್ಲ ನನಗೆ ಅವತ್ತೇ ಅನುಮಾನ ಇತ್ತು ಮಗ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕೊಡಿದ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದಾನೆ ನಾವೆಲ್ಲ ಏನ್ ಕಣ್ಣು ಮುಚ್ಕೊಂಡಿದ್ವಾ ಆಯ್ತು ಬಿಡ್ರಪ್ಪ ಅಂತೂ ವಿಷಯ ಪಬ್ಲಿಕ್ ಆಯ್ತಲ್ಲ ಹಾಗಾದ್ರೆ ಈಗ ಅನುಕೂಲ ಮತ್ತೆ ಗ್ಯಾರಂಟಿ ಇನ್ನು ಗ್ಯಾರಂಟಿ ಅನುಪನ ಕಲ್ಯಾಣ ಸರಿ ಹಾಗಾದ್ರೆ ಟ್ರೀಟ್ ಹಾಕ್ರಪ್ಪ ಟ್ರೀಟ್ ತಾನೆ ಬಿಡೋ ಎಲ್ ಬೇಕು ಅಲ್ಲಿ ಕೊಡಿಸ್ತೀನಿ ಟ್ರೀಟ್ ಎಲ್ಬೇಕು ಅಂತೆಲ್ಲ ಕೇಳ್ಬಿಟ್ಟಿ ನನ್ನ ಮಕ್ಳಿಗೆ ಇವರು ಲೀಲಾ ಪ್ಯಾಲೇಸ್ ಅಲ್ಲೇ ಬೇಕು ಅಂತಂತಾರೆ ಸುಮ್ನೆ ಟ್ರೀಟ್ಗೆಲ್ಲ ಯಾಕೆ ದುಡ್ಡು ಖರ್ಚು ಮಾಡೋದು ಹಿಂಗಿರು ಮದ್ವೆ ಆಗ್ತೀವಲ್ಲ ಅದ್ರದೇ ಊಟ ಹಾಕ್ಸಿದ ಬಿಡು ಮೂರೊತ್ತು ತಿಂತ ಹೇಳಿ ನನ್ನ ಮಕ್ಳು ಇದು ಒಂದೇ ಕಣೋ ನಿನ್ ಚಿಪ್ಪಣ್ತನ ಸ್ವಾರ್ಥ ನಿನ್ ಮದ್ವೆ ಆದ್ಮೇಲೆ ನಿನ್ ಜೊತೆಗೆ ಹೆಂಗೆ ಎಣಕ್ತೀನೋ ನಿಮ್ ಮದ್ವೆ ಆಗಲ್ಲ ಅಂದ್ರೆ ಹೇಳೋ ನಾನ್ ರೆಡಿ ಇದೀನಿ ದುಶ್ಮನ್ ಕಿದಾರೆ ಅಂದ್ರೆ ಬಗಲ್ನೇ ನೋಡಪ್ಪ ಮಗನೇ ಇನ್ನ ಆಸೆ ಬಿಟ್ಬಿಡು ಅವಳನ್ನ ನಾನೇ ಮದುವೆ ಆಗೋದು ಎಲ್ರು ಸುಮ್ಮನೆ ರಪ್ಪ ದಿಶಾ ಟ್ರೀಟ್ ತಾನೆ ಕಡಿಮೆ ಖರ್ಚಲ್ಲಿ ಒಳ್ಳೆ ಜಾಗನ ನಾನು ಸಜೆಸ್ಟ್ ಮಾಡ್ತೀನಿ ಏನ್ರಪ್ಪ ಓಕೆನಾ ಏನಪ್ಪ ಅದು ಅವತ್ತು ನಾವು ಫಸ್ಟ್ ಎಕ್ಸಾಮ್ ಮುಗಿಸ್ಕೊಂಡು ಪಾರ್ಟಿ ಮಾಡಕ್ ಹೋಗಿದ್ವಲ್ಲ ಆ ಜಾಗ ಸುಮ್ನೆ ಇರಪ್ಪ ಆ ಜಾಗನ ಮಾತ್ರ ನಾಪಿಸ್ಬೇಡ ಆ ಜಾಗ ನಾಪಿಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅನ್ನುತ್ತೆ ನಾನು ಹೇಳೋದು ಪೂರ್ತಿ ಅಂತ ಕೇಳಿ ಅವತ್ತು ಆ ಇನ್ಸಿಡೆಂಟ್ ಆದಾಗಿಂದ ಜಾಗನ ಪಿಕ್ಚರ್ ನೋಡಕ್ಕಾಗಿಲ್ಲ ಆದ್ರೆ ಇವತ್ತು ಹೋಗಿ ಆ ಜಾಗನ ಪೂರ್ತಿಯಾಗಿ ಎಂಜಾಯ್ ಮಾಡಿ ಏನಂತೀರಾ ಹಿಂಗೆಲ್ಲ ಓಕೆಪ್ಪ ಹಿಂಗೆಲ್ಲ ಓಕೆ ಅಂದ್ಮೇಲೆ ನಮಗೂ ಓಕೆ ಹೇಯ್ ಯಾಕೋ ದೆವ್ವ ಮಿಟ್ಕೊಡೋ ತರ ಕುತ್ಕೊಂಡಿದ್ಯಾ ಅದಕ್ಕೆ ನಡಿ ನಡಿ ಕಾಲ್ ಬಂತ ನಡಿ ಹಿಂದೆ ತಡಿಯ
ಕತೆ ಏನಪ್ಪ? ಬಾ, ಇಲ್ಲೆಲ್ಲರೂ ಹಣ್ಣಿಗಿಣ್ಣಿರುತ್ತೆ, ನೋಡ್ಕೊಂಡು ಕಿತ್ಕೊಂಡು ಬರೋಣ. ತ್ರಿಷಾ, ಏಯ್ ಕಳ್ಳಿ, ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿದ್ಯಾ? ತ್ರಿಷಾ, ಏ ತ್ರಿಷಾ, ತ್ರಿಷಾ. ತ್ರಿಷಾ ರೆಡ್ ಡ್ರೆಸ್ ಹಾಕಿದ್ಲು, ಎಲ್ಲೋ? ಏಯ್ ಏಯ್ ನನ್ನ ಮಕ್ಕಳ, ನೀವೇನ್ರೋ? ಏಯ್ ನೀವೇನ್ರೋ? ಯಾರದು? ಯಾರು? ಯಾರು? ಯಾರದು? ಯಾರು? ಯಾರು? ಯಾರದು? ನಾನ್ ಯಾರು ಅಂತ ಗೊತ್ತಿಲ್ವಾ? ಯಾರು? ಯಾರು? ಎಲ್ಲಪ್ಪ ಅವರಿಬ್ರು ಪಾರ್ಟಿಗೆ ಅಂತ ಕರ್ಕೊಂಬಂದು ಅವರೇ ಪಾರ್ಟಿ ಮಾಡ್ತಾ ಇದ್ದಾರೆ. ಹೋಗ್ಲಿ ಬಿಡೋ, ಪ್ರಣಯದ ಪಕ್ಷಿಗಳು ಹಾರಾಡ್ಕೊಂಡು ಬರ್ಲಿ ನಿಧಾನಕ್ಕೆ. ಏನಂತೆ ಆಗ್ಲಿ? ಯಾಕೋ ಏನಾಯ್ತು? ಯಾಕೋ ಅವನಿಗೇನಾಯ್ತು? ಯಾಕೋ ಹಿಂಗ್ ಆಡ್ತೀಯ? ನಾನು ಮತ್ತೆ ಏನೋ ಅರ್ಥ ಆಗ್ತಾ ಇಲ್ಲ. ನನಗಂತೂ ಈ ಜಾಗ ನೋಡಿದ್ರೆ ತುಂಬಾ ಭಯ ಆಗ್ತಾ ಇದೆ. ಫಸ್ಟ್ ಇದರಿಂದ ಜಾಗ ಖಾಲಿ ಮಾಡಿ. ಯಾರು? ಯಾರು? ಯಾರು ನೀನು? ಯಾರದು? ಯಾರು? ಮುಂದೆ ಬನ್ನಿ. ಯಾರದು? ಯಾರು? ಏನೇನೋ ಶಬ್ದ ಬರ್ತಾ ಇದೆ. ಬಾ ಹೋಗೋಣ ಬಾ. ಯಾರು? ಯಾರು ನೀನು? ಗೊತ್ತಾಗ್ಲಿಲ್ವಾ? ನಾನು ಯಾರು ಅಂತ ಕೇಳೋಕೆ ನಾಚಿಕೆ ಆಗಲ್ಲ ನಿಮಗೆ? ನಾನು ಯಾರು ಅಂತ ಗೊತ್ತಾಗಿಲ್ವಾ? ಯಾರು ನೀವು? ಇವರು ಅವತ್ತು ಸುಸೈಡು. ಗೊತ್ತಾಯ್ತಾ ನಾವ್ ಯಾರು ಅಂತ ನಿಮ್ಗೆ? ಈಗ ನಿಮ್ಗೆ ಬಂತ? ಇಷ್ಟೆಲ್ಲ ಟ್ರೀಟ್ಮೆಂಟ್ ಕೊಟ್ಟ ಮೇಲೂ
ನೆನ್ಪಾಗ್ಲಿಲ್ಲ ಅಂದ್ರೆ ಹೇಗೆ? ಯಾರೋ ಇವರೆಲ್ಲ ಅಗ್ನಿ ಅವತ್ತು ಸೂಸೈಡ್ ಮಾಡ್ಕೊಂಡಿದ್ರಲ್ಲ, ಕಾಪಾಡಿ ಕಾಪಾಡಿ ಅಂತ ಕರಿತಾ ಇದ್ರು. ನಾವು ಹೊಟ್ಟೋದ್ವಿ. ಅವರು ಏನ್ ತಡ್ಬಡಿಸ್ತಾ ಇದ್ಯಾ? ಅದೇನ್ ನೀವು ಮಾಡಿರೋ ಕೆಲ್ಸನ ನಿಮ್ಗೆ ಹೇಳಕ್ ಆಗ್ತಿಲ್ಲ ಅಲ್ವಾ? ನಾವ್ ಯಾರು, ಏನ್ ಮಾಡಿದ್ವಿ, ನೀವೇನ್ ಮಾಡಿದ್ವಿ ಅಂತ ಹೇಳ್ತೀನಿ ಕೇಳು. ನಾವಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸಿದ್ವಿ. ಮನಸ್ಸು ಮುಟ್ಟೋ ಚನ್ನೆ ನೀನೆ, ಕೋಟಿ ಕೋಟಿ ಹುಡುಗಿರಲ್ಲಿ ನಿನ್ನಂತೆ ಯಾರು ಇಲ್ಲ. ನನ್ನ ಕಣ್ಣು ನಿನ್ನ ಬಿಟ್ಟು ಯಾರನ್ನು ನೋಡುವುದಿಲ್ಲ. ನೀನೇ 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 ನೀನೆ, ಮನಸ್ಸು ಮುಟ್ಟೋ ಚನ್ನೆ ನೀನೆ. ಯಾಕೋ ನನ್ನೇ ನೋಡ್ತಾ ಇದ್ಯಾ? ನಿನಗೆ ಯಾಕೆ ಪ್ರಜ್ಞಾ ಅಂತ ಹೆಸರಿಟ್ಟಿದ್ದು? ಯಾಕೆ? ಸೌಂದರ್ಯ ಅಂತ ಹೆಸರಿಡ್ಬೇಕಿತ್ತು. ಪ್ರಪಂಚದ ಅಂದನೆಲ್ಲ ನಿನ್ನೆಲ್ಲ ತುಂಬಿಕೊಂಡಿದ್ಯಲ್ಲ, ಅದಕ್ಕೆ. ತೂ ಹೋಗೋ, ನೀನ್ ಯಾವಾಗ್ಲೂ ಹೀಗೆ ನನ್ನ ಹೊಗ್ಳಿ ಹೊಗ್ಳಿ ಅಟ್ಟಕ್ಕೆ ಏರಿಸ್ತೀಯ. ಇದು ಸುಮ್ನೆ ಹೇಳ್ತಿಲ್ಲ ಕಣೆ, ನನ್ ಮನ್ಸಾರೆ ಹೇಳ್ತಿರೋದು. ನಿನ್ನಂತ ಹುಡ್ಗನ್ನ ನನ್ ಜೀವನ್ ಸಂಗಾತಿಯಾಗಿ ಪಡೆಯೋಕೆ ನಾನು ಅದೆಷ್ಟು ಪುಣ್ಯ ಮಾಡಿದ್ದೀನೋ. ನಾನು ಅಷ್ಟೇ ಕಣೆ, ನಿನ್ನಂತ ಸುಂದರನ್ ಪಡೆಯೋಕೆ ಅದೆಷ್ಟು ಪುಣ್ಯ ಮಾಡಿದೀನ. ಹೌದು, ನಮ್ಮಿಬ್ರು ವಿಷಯನ ನಿಮ್ ಮನೇಲಿ ಹೇಳಿದ್ಯಾ? ಇನ್ನೂ ಇಲ್ಲ ಕಣೋ, ಒಳ್ಳೆ ಟೈಮ್ ನೋಡ್ಕೊಂಡು ಹೇಳ್ತೀನಿ. ನನಗೆ ಹೇಳೋಕ್ ಕೇಳೋಕ್ ಯಾರು ಇಲ್ಲ. ನನಗೂ ಒಂದ್ ಫ್ಯಾಮಿಲಿ ಅಂತ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ಹೇ ಸಾರ್ಥಕ್, ಬೇಜಾರ್ ಮಾಡ್ಕೋಬೇಡ ಕಣೋ. ನಮ್ ಮದ್ವೆ ಆದ್ಮೇಲೆ ನಿನ್ಗೆ ಒಂದ್ ಸಂಸಾರನೇ ಸಿಗುತ್ತೆ. ಏನ್ ಇವತ್ತು ಇಷ್ಟ ಚೆನ್ನಾಗಿ ಕಾಣ್ತಿದ್ಯಾ? ಏನ್ ಸ್ಪೆಷಲ್? ಮನೇಲಿ ನಮ್ಮಿಬ್ರು ವಿಷಯ ಹೇಳ್ಬಿಟ್ಟ? ಇರೋ ಹೇಳ್ತೀನಿ, ಮೊದ್ಲು ನೀನ್ ಇದನ್ ತಿನ್ನು. ಐ ಆಮ್ ರಿಯಲಿ ಸಾರಿ ಕಣೋ. ನಾನು ಮನೇಲಿ ಈ ವಿಷಯ ಹೇಳ್ದೆ, ಆದ್ರೆ ಅವ್ರು ಒಪ್ಕೊಳ್ಳಿಲ್ಲ. ನಾವ್ ಮದ್ವೆ ಆದ್ರೆ ಅವ್ರು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರಂತೆ. ಅಷ್ಟೇ ತಾನೇ, ಹೇಗೋ ಹೇಳಿ ಒಪ್ಸೋಣ ಬಿಡು, ಅದಕ್ಕೆ ಯಾಕೆ ಟೆನ್ಷನ್ ತಗೊಂತೀಯಾ? ಐ ಆಮ್ ರಿಯಲಿ ಸಾರಿ ಕಣೋ. ನೀನ್ ಅನ್ಕೊಂಡಾಗಲ್ಲ ಕಣೋ, ಅವ್ರು ಒಪ್ಕೊಳ್ಳಲ್ಲ. ಬದುಕಿದಾಗ್ಲಂತೂ ಒಟ್ಟಿಗೆ ಇರೋಕ್ ಆಗ್ಲಿಲ್ಲ. ಅಟ್ ಲೀಸ್ಟ್ ಸತ್ಮೇಲಾದ್ರೂ ಒಟ್ಟಿಗೆ ಇರೋಣ ಅಂತ ಇದ್ರಲ್ಲಿ ವಿಷ ಬೆರೆಸ್ಬಿಟ್ಟಿದ್ದೀನಿ. ವಿಷ ಬೆರೆಸಿದ್ಯಾ? ಪ್ರಜ್ಞಾ, ನಾವಿಬ್ರು ಇವಾಗ ಮೇಜರ್ಸು. ಅವ್ರು ಒಪ್ಕೊಂಡಿಲ್ಲ ಅಂತಂದ್ರೆ ನಾವಿಬ್ರು ಇವಾಗ ಮದ್ವೆ ಆಗ್ಬೋದಿತ್ತು. ಸತ್ತಿ ಏನೇ ಸಾಧಿಸ್ತೀವಿ, ಬದುಕಿದ್ದೇನಾದ್ರು ಸಾಧಿಸ್ಬೇಕು ನಾವು. ದೇವ್ರೆ, ನನ್ಗಿದೆಲ್ಲ ಹೊಳಿಲೇ ಇಲ್ಲ ಕಣೋ. ಸಾರಿ ಕಣೋ, ದುಡ್ಡಿ ನಿರ್ಧಾರ ತಗೊಂಡ್ಬಿಟ್ಟೆ. ಎಂತ ಕೆಲಸ ಮಾಡ್ಬಿಟ್ಟೆ ಪ್ರಜ್ಞಾ ನೀನು. ಅಲ್ಲ, ಈ ಡಿಸಿಷನ್ ತಗೊಳಕ್ಕಿಂತ ಮುಂಚೆ ನನಗ್ ಒಂದ್ ಮಾತು ಹೇಳ್ಬಾರ್ದಿತ್ತ ನೀನು? ಕಾಪಾಡಿ ಕಾಪಾಡಿ. ಇಲ್ಲಿಂದ ಮುಂದೆ ಏನಾಯ್ತು ಅಂತ ನಿಮ್ಗೆ ಗೊತ್ತಲ್ವಾ?
ಎರಡು ಜೀವ ನರಳುತ್ತಿದ್ರು ಅದನ್ನ ಕಾಪಾಡಕ್ ನಿನ್ ಕೈಲಿ ಆಗಿಲ್ವಲ್ಲ. ನಾವಿಬ್ರು ನರಳಿ ನರಳಿ ಸತ್ತೋದ್ವಿ. ನಿಮ್ಗೆ ಯಾರು ಈ ಭೂಮಿ ಮೇಲೆ ಬದುಕೋಕೆ ಹಕ್ಕಿಲ್ಲ. ಅಯ್ಯೋ ಹಾಗೆಲ್ಲ ಮಾಡ್ಬಿಡಿ. ಖಂಡಿತ ನಮಗೆ ನಿಮ್ಗೆ ಸಹಾಯ ಮಾಡ್ಬೇಕು ಅಂತ ಮನ್ಸಿತ್ತು, ಖಂಡಿತವಾಗ್ಲೂ ಇತ್ತು. ಆದ್ರೆ ಆ ಪರಿಸ್ಥಿತಿ ಇರ್ಲಿಲ್ಲ ಅವತ್ತು. ಅದಕ್ಕೆ ಸತ್ರೆ ಸಾಯ್ಲಿ ಅಂತ ಬಿಟ್ಟು ಹೋಗ್ಬಿಟ್ರಾ? ನಿಮ್ಮಿಂದ ನಮ್ ಜೀವ ಹೊಂಟೋಯ್ತಲ್ವ. ನಿಮ್ಮನ್ನ ಯಾರನ್ನು ಸುಮ್ಮನೆ ಬಿಡಲ್ಲ. ನಿಮ್ಮನ್ನ ನಮ್ ಜೊತೆ ಕರ್ಕೊಂಡು ಹೋಗ್ತೀವಿ. ನೀವೆಲ್ರೂ ನರಳಿ ಸಾಯೋ ಹಾಗೆ ಮಾಡ್ತೀವಿ. ಇದಕ್ಕೋಸ್ಕರ ಇಷ್ಟು ದಿವಸ ಕಾದಿದ್ದೀವಿ. ನೀವೆಲ್ರೂ ಸತ್ರೆ ನಮ್ಮ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ನೋಡಿ ಪ್ಲೀಸ್, ನಾವ್ ಹೇಳದ್ನ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾವು ಮೊದಲೇ ಸ್ಟೂಡೆಂಟ್ಸ್ ಮನೇಲಿ ಹೇಳಿ ಬಂದಿರಲಿಲ್ಲ. ನಿಮ್ದು ಮೊದಲೇ ಸೂಸೈಡ್ ಕೇಸು, ಆಮೇಲೆ ಪೊಲೀಸು, ಕೋರ್ಟ್ ಕೇಸು ಅಂತ ನಾವು ಹಲ್ದಾಡ್ಬೇಕಾಗಿತ್ತು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ನಾಚಿಕೆ ಆಗಲ್ವಾ ನಿಮ್ಗೆ? ಈಗ ಮಾತಾಡೋ ನಿಮ್ ಜೀವನಕ್ಕೋಸ್ಕರ ಬೇರೆ ಜೀವ ಹೋದ್ರೆ ಹೋಯ್ತು ಅಂತ ಬಿಟ್ಟೋದ್ರಲ್ಲ. ಎಲ್ಲ ಸ್ವಾರ್ಥಿಗಳು. ನಿಮ್ಗೆ ಬದುಕಕ್ ಅರ್ಹತೆ ಇಲ್ಲ. ಈಗಿನ ಟೆಕ್ನಾಲಜಿ ಹೇಗಾಗಿದೆ ಅಂತಂದ್ರೆ ಯಾರು ಸಾಯ್ತಿದ್ರೆ ಅವ್ರಿಗೆ ಹೆಲ್ಪ್ ಮಾಡೋದ್ ಬಿಟ್ಟು ವಿಡಿಯೋ ತೆಗೆದು ಫೇಸ್ಬುಕ್, ಟ್ವಿಟರ್ ಅಂತ ಅಪ್ಲೋಡ್ ಮಾಡ್ತಾರೆ. ನಿಮ್ಮಂತವ್ರನ್ನ ಬದುಕೋ ಸಾಹಸ ನಾವು ಮಾಡಲ್ಲ. ಅದಕ್ಕೆ ನಿಮ್ಮೆಲ್ಲರ ಪ್ರಾಣ ತೆಗೆದು ಪ್ರಪಂಚಕ್ಕೆ ಒಂದ್ ಪಾಠ ಕಲಿಸ್ತೀವಿ. ಹೌದು, ನಾವ್ ಮಾಡಿದ ತಪ್ಪೆ. ಆದ್ರೆ ನೀವು ನಮ್ ಸಾಯಿಸ್ಬಿಟ್ರೆ ನಾವ್ ಹೇಗ್ ತಿಳ್ಕೊತೀವಿ? ನಾವು ನಿಮ್ ತರ ಆತ್ಮಗಳಾಗ್ಬಿಡಲ್ವಾ? ನೀವು ಬರೀ ನಮ್ ತಪ್ಪೇ ಹೇಳ್ತಾ ಇದ್ದೀರಾ. ನೀವ್ ಮಾಡಿದ್ ಸರಿನಾ? ತಂದೆ ತಾಯಿ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಬೆಳೆಸಿರ್ತಾರೆ. ಆದ್ರೆ ಅವ್ರು ಒಂದ್ ಮಾತೇನಾದ್ರು ಹೇಳಿದ ತಕ್ಷಣ ನೀವು ಸೂಸೈಡ್ ಮಾಡ್ಕೊಳ್ಳೋ ಡಿಸಿಷನ್ ಮಾಡಿದಿರಲ್ಲ, ಇದು ಸರಿನಾ? ಸೂಸೈಡ್ ಮಾಡ್ಕೊಂಡು ಏನ್ ಸಾಧಿಸಿದ್ದೀರಾ ನೀವು? ಇದರಲ್ಲಿ ನಮ್ದೆಷ್ಟು ತಪ್ಪಿದ್ಯೋ ನಿಮ್ದು ಅಷ್ಟೇ ತಪ್ಪಿರೋದು. ನೋಡಿ, ನಾವ್ ಆಗ್ಲೇ ಹೇಳ್ದಂಗೆ ನಾವ್ ಮಾಡಿದ ತಪ್ಪೆ. ಆದ್ರೆ ನಮ್ ತಪ್ಪನ್ನ ಅರಿವು ಮಾಡ್ಕೊಂಡು ಈ ಪ್ರಪಂಚಕ್ಕೆ ಒಂದು ಅವೇರ್ನೆಸ್ ಮೂಡಿಸ್ಕೊಡ್ತೀವಿ. ನಾವು ಪ್ರಾಮಿಸ್ ಮಾಡಿ ಹೇಳ್ತೀವಿ, ಈ ಸೂಸೈಡ್ ಯಾರ್ಯಾರೆಲ್ಲ ಮಾಡ್ಕೋತಾರೋ ಅವ್ರಿಗೆಲ್ಲ ಒಂದು ಅವೇರ್ನೆಸ್ ಮೂಡಿಸ್ಕೊಡ್ತೀವಿ. ಪ್ಲೀಸ್ ನಮ್ಗೊಂದೇ ಒಂದು ಅವಕಾಶ ಮಾಡ್ಕೊಡಿ. ಪ್ಲೀಸ್. ಇದರಿಂದ ತಕ್ಷಣಕ್ಕೇನು ಬದಲಾವಣೆ ಆಗಲ್ಲ. ಆದ್ರೆ ಸೂಸೈಡ್ ಮಾಡ್ಕೊಳ್ಳೋರಂತೂ ಖಂಡಿತ ಕಡಿಮೆ ಆಗ್ತಾರೆ. ಹಾಗೇನೆ ನಿಮ್ಗಾಗಿರೋ ಪರಿಸ್ಥಿತಿ ಬೇರೆ ಯಾರಿಗೂ ಬರಬಾರ್ದು. ಸೂಸೈಡ್ ಮಾಡ್ಕೊಳಕ್ ಹೋಗ್ತಿರೋರ ಹೆಲ್ಪ್ ಮಾಡೋದ್ ಬಿಟ್ಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರೋರಿಗೆ ಸರಿಯಾದ ಪಾಠ ಕೂಡ ನಾವು ಕಳಿಸ್ತೀವಿ. ಪ್ಲೀಸ್ ನಮ್ನ ಬಿಟ್ಬಿಡಿ. ಆಯ್ತು, ಏನಾದ್ರೂ ನಿಮ್ ಮಾತು ಉಳಿಸ್ಕೊಂಡಿಲ್ಲ ಅಂದ್ರೆ ನಾವಿಬ್ರು ಮತ್ತೆ ಬರ್ತೀವಿ. ಅಯ್ಯೋ, ಫಸ್ಟ್ ಎಸ್ಕೇಪ್ ಆಗನ್ ಬರ್ರೋ ಇಲ್ಲಿಂದ.